ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರದೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ಮಮ್ಮಿ ಮಾಡಿ ತೋರಿಸ್ತಿದ್ದಾರೆ. ಅದೇನಪ್ಪ ಅಂದರೆ ಸೋರೆಕಾಯಲ್ಲಿ ಕೋಫ್ತಾ ಕರಿ. ಸೋರೆಕಾಯಿ ಯಾರಿಗೂ ಇಷ್ಟನೇ ಆಗಲ್ಲ ಗೈಸ್. ಈ ಥರ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಮೊದಲನೇದಾಗಿ ಸೋರೆಕಾಯಿನ ತುರಿದಿಟ್ಕೊಂಡಿದ್ದಾರೆ, ಸಿಪ್ಪೆ ತೆಗ್ದಿಲ್ಲ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದಾರೆ. ಇದು ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಸಪ್ರೇಟಾಗಿ ತೊಗೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ, ಸೋಂಪು ಕಾಳು, ಅರಿಶಿನ, ಜೀರಿಗೆ, ಅಚ್ಕಾರದ ಪುಡಿ, ಗರಂ ಮಸಾಲ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, 3 ಟೊಮೆಟೊ ತೊಗೊಂಡಿದ್ದಾರೆ ಗೈಸ್. 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ದಪ್ಪ ಈರುಳ್ಳಿನ ತುರಿದಿದ್ದಾರೆ. ಶುಂಠಿ, ಬೆಳ್ಳುಳ್ಳಿ. ಮೊದಲು ತುರಿದಿಟ್ಕೊಂಡಿರುವಂಥ ಸೋರೆಕಾಯಿಲಿರುವ ನೀರಂಶನ ತೆಗಿಬೇಕು. ಅದಕ್ಕೆ ಚೆನ್ನಾಗಿ ಈ ರೀತಿ ಹಿಂಡ್ಕೊಳ್ಳಿ, ಇಲ್ಲ ಅಂದರೆ ಕೋಫ್ತನ ಬಾಲ್ಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಇದರಲ್ಲಿರೋ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದಾಗಿದೆ. ನೀರನ್ನ ಚೆಲ್ಬೇಡಿ ಗೈಸ್, ಏನು ಮಾಡಬೇಕಂತ ಹೇಳ್ತೀನಿ. ಈಗ ಇದಕ್ಕೆ ಜಜ್ಜಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಗೈಸ್. ಒಂದು ಅರ್ಧ ಬೆಳ್ಳುಳ್ಳಿ, 1/4 ಇಂಚು ಶುಂಠಿ ತೊಗೊಂಡಿದ್ವಿ. ಈಗ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ, ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪುಡಿ ಎಲ್ಲ ಟೀಸ್ಪೂನ್, 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ ಕಲಿಸ್ಕೊಳ್ಳಿ ಗೈಸ್. ತುಂಬ ಏನು ಬೇಕಾಗಿಲ್ಲ. ಫಸ್ಟ್ ಇಷ್ಟನ್ನ ಹಾಕಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಹಾಕೋಬಾರ್ದು, ಅದರಲ್ಲಿ ನೀರು ಇರುತ್ತೆ. ನೀರು ತೆಗೆದಿರ್ತೀವಿ, ಬಟ್ ಆದರೂ ಇರುತ್ತೆ ತರಕಾರಿಯಲ್ಲಿ. ಸೊ ನೀರು ಹಾಕೊಳ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಮ್ಮಿಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು, 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾರೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಕೋಫ್ತಾ ಮಾಡ್ಕೋತಾ ಇದ್ದಾರೆ ಗೈಸ್. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಸೋರೆಕಾಯಿನ ತರಲ್ಲ ಗೈಸ್, ಕಾಮನ್ ಆಗಿ. ತಂದರೆ ಇದನ್ನೇ ಮಾಡೋದು. ತುಂಬ ಇಷ್ಟ ಆಗುತ್ತೆ ನಮಗೆಲ್ಲರಿಗೂ. ನಾನ್ ವೆಜ್ ಕೈಮಾ ಮಾಡ್ಕೊಂಡು ತಿನ್ನೋದು ರೆಗ್ಯುಲರ್. ಆ್ಯಂಡ್ ವೆಜ್ಜಲ್ಲಿ ಈ ಥರ ಕೋಫ್ತಾ ಕರಿ ಮಾಡ್ಕೊಂಡು ತಿಂತೀವಲ್ಲ, ಕೈಮಾ ಅಂತನಾದರೂ ಹೇಳ್ಬೋದು ವೆಜ್ ಅವರಿಗೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಸಣ್ಣ ಸೈಜಿನ ಸೋರೆಕಾಯಲ್ಲಿ ಒಂದು 15 ಬಾಲ್ನಷ್ಟು ಕೋಫ್ತಾ ಆಗುತ್ತೆ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ರು ಮಮ್ಮಿ. ಸೊ ಈಗ ಒಂದೊಂದೇ ಬಾಲ್ಸ್ನ ಬಿಡ್ತಾ ಇದ್ದಾರೆ. ಉರಿ ಮೀಡಿಯಮ್ಮಲ್ಲಿರಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆಲ್ಲ ಸೀದೋಗುತ್ತೆ, ಒಳಗೆ ಕುಕ್ ಆಗಿರಲ್ಲ. ಸೊ ಮೀಡಿಯಮ್ ಉರಿಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಅದು ಫ್ರೈ ಆಗೋವರೆಗೂ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕರಿಗೆ. ಅದಕ್ಕೆ ಟೊಮೆಟೊ ಹಾಗೂ ಒಂದು ಸ್ವಲ್ಪ ಈರುಳ್ಳಿ ರುಬ್ಬೋದಕ್ಕೆ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಈಗ ಒಂದು ಕಡಾಯಿ ಅಥವಾ ಪ್ಯಾನ್ಗೆ 2 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಚಟಪಟ ಅಂತ ಸಿಡಿತಿದೆ, ಅದಕ್ಕೆ ಸೋಂಪು ಹಾಕ್ಕೊಳ್ಳೋಣ. ಈಗ ತುರಿದಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ತುರಿದು ಹಾಕ್ಕೊಳ್ಳೋದ್ರಿಂದ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಗೈಸ್. ಗ್ರೇವಿದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ನೀವು ಪೂರ್ತಿ ರುಬ್ಬಾಕ್ಬಿಟ್ರೆ ಅದಷ್ಟು ಸ್ವಲ್ಪ ನೈಸ್ ಆಗಿಬಿಡುತ್ತೆ. ಈ ರೀತಿ ನೀವು ತುರಿದು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಒಂಥರ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿರುವಂಥ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ವಿ. ಟೊಮೆಟೊ ಮಸಾಲ ಎಣ್ಣೆ ಚೆನ್ನಾಗಿ ಫ್ರೈ ಆಗ್ತಿರಲಿ. ಈಗ ಬಾಲ್ಸ್ನ ಎಣ್ಣೆಯಿಂದ ತೆಗೆಯೋಣ. 2 ಸೈಡು ಆವಾಗವಾಗ
ತಿರುಗಿಸಿ ಬೇಯಿಸ್ಕೋಬೇಕು ಗೈಸ್. ಅದನ್ನು ನೋಡ್ಕೊಳ್ಳಿ, ಜಾಸ್ತಿ ರೋಸ್ಟ್ ಮಾಡಬೇಡಿ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ ಈ ರೀತಿ ಆಗುತ್ತೆ ಬಾಲ್ಸು. ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಇಲ್ಲಿ ಟೊಮೆಟೊನೂ ಕೂಡ ಫ್ರೈ ಆಗಿತ್ತು. ಟೊಮೆಟೊ ಪ್ಯೂರಿ, ಇದಕ್ಕೆ 2-3 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀವಿ, 2 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಆಗಲೇ ಹೇಳಿದ್ನಲ್ಲ, ನೀರು ತೆಗೆದಿಟ್ಕೊಂಡಿದ್ವಲ್ಲ ಸೋರೆಕಾಯಲ್ಲಿ, ಅದನ್ನು ಹಾಕ್ಕೊಳ್ಳೋಣ. ಕೆಲವೊಂದು ಸೋರೆಕಾಯಲ್ಲಿ ತೆಗೆದಿರುವ ನೀರು ಕಹಿ ಆಗ್ಬೋದು. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಅದನ್ನು ಬಳಸ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ. ಗ್ರೇವಿ ತುಂಬ ತಿಕ್ಕಾಗಿತ್ತು, ಅದಕ್ಕೋಸ್ಕರ ನಿಮಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ ಇಷ್ಟು ತಿಕ್ಕಾಗಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳೋಣ. ರೆಸ್ಟೋರೆಂಟ್ನಲ್ಲಿ ಸಿಗುವಂಥ ಕ್ರೀಮಿ ಟೆಕ್ಸ್ಚರ್ ಕರಿ ನಮಗೆ ಸಿಗುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗಂಟಾಗ್ಬೋದು ಅಂತ ಅನಿಸಿದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಕೋಫ್ತಾಗ ನಾವು ಆಲ್ರೆಡಿ ಹಾಕಿದ್ದೀವಿ ಗೈಸ್, ಸ್ವಲ್ಪ ಹಾಕಿದ್ದೀವಿ, ಇದು ಕರಿಗೋಸ್ಕರ ಹಾಕ್ತಿರೋದು. ಈಗ ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸಕ್ಕೆ ಬಿಡೋಣ. ಕರಿ ಒಂದು ಕುದಿ ಹತ್ತದ ಮೇಲೆ ಈಗ ಇದಕ್ಕೆ ಕೋಫ್ತಾ ಬಾಲ್ಸ್ಗಳನ್ನ ಹಾಕ್ಕೊಳ್ಳೋಣ. ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ, ಜಸ್ಟ್ 2 to 3 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟರೆ ಸಾಕು. ಅದು ಮಸಾಲಾನ ಎಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಈಗ ಹಾಗೆ ಮಮ್ಮಿ ಕೈಯಲ್ಲಿ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕೋತಾ ಇದ್ದಾರೆ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. 2-3 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಕುದಿಸ್ಕೊಂಡಿದ ನಂತರ ಕ್ರೀಮಿ ಟೇಸ್ಟಿ ಸ್ಪೈಸಿ ಕೋಫ್ತಾ ಕರಿ ರೆಡಿ ಆಗಿದೆ. ನಮ್ಮ ಸೋರೆಕಾಯಿನ ಕೋಫ್ತಾ ಕರಿ ನೋಡ್ತಾ ಇದ್ದೀರಲ್ಲ, ಗ್ರೇವಿ ಎಷ್ಟು ತಿಕ್ಕಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ಮನೇಲಿ ಮಾಡ್ಕೊಂಡು ತಿನ್ನಿ, ಹೇಗೆ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ. ಈ ಕೋಫ್ತಾ ಕರಿ ಚಪಾತಿ, ಪೂರಿ, ರೊಟ್ಟಿ, ಅನ್ನ ಜೊತೆ, ಪರೋಟ ಜೊತೆ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಾಗುತ್ತೆ. ಮಾಡಿ ತಿನ್ನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.